ಅಂಕಲ್, ನೀವಿನ್ನೂ ಇಲ್ಲೇ ಇದ್ದೀರಾ? ಎಲ್ಲಿಗೆ ಹೋಗ್ಬೇಕಿತ್ತು? ಇದೇನು ಅಂಕಲ್ ಹೀಗೆ ಕೇಳ್ತಿದ್ದೀರಾ? ನೀವೆಲ್ವಾ ಅರ್ಜೆಂಟ್ ಮಾಡಿದ್ದು ಮದುವೆಗೆ ಲೇಟ್ ಆಗ್ತಿದೆ ಅಂತ? ನೀನು ಹೋಗ್ಬಾ. ನೀವು ಬರಲ್ವಾ? ಇಲ್ಲ, ಒಂದು ಕೆಲಸ ಮಾಡು. ಆರತಿ ಇವರು ನನಗೆ ಫೋನ್ ಮಾಡಿದರು, ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ. ಅವ್ರಿಗೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ನೀನು ಅವ್ರನ್ನ ಕರ್ಕೊಂಡು ಹೊರಟ್ಬಿಡು. ಯಾಕೆ ಅಂಕಲ್, ಯಾರೇನಂದ್ರು? ಏನಿಲ್ಲ, ಆ ಆದಿ ಬಾಯಿ ಬಂದಂಗೆ ಮಾತಾಡ್ತಾನೆ. ಮನೆ ಮರ್ಯಾದೆ ಬೀದಿಗಿಳಿಯೋದು ಬೇಡ ಅಂತ ಅಷ್ಟೇ. ಆದಿ ಆಗಿ ಮಾಡ್ತಾನೆ ಅಂತ ನಿಮ್ಗೆ ಅನ್ಸುತ್ತಾ ಅಂಕಲ್? ಅವನ ತಲೆಯಲ್ಲೂ ಸ್ವಲ್ಪ ಬುದ್ಧಿ ಇದೆ. ತೀರಾ ಕಾಡು ಮನುಷ್ಯ ಅಲ್ಲ ಅವನು. ಆದರೂ ನಾನು ಬರದೇ ಇರೋದೇ ಕ್ಷೇಮ ಅನ್ಸುತ್ತೆ. ಯಾರಿಗೆ ಕ್ಷೇಮ ಅಂಕಲ್? ಅಲ್ಲ, ನಿಮಗೆ ನಾನು ಹೇಳ್ಕೊಡ್ಬೇಕಾ? ಯಾರು ಏನೇ ಅಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು. ಮಕ್ಕಳು ಬೆಳೀತಾ ಬೆಳೀತಾ ಅವ್ರವ್ರದ್ದೇ ಅಭಿಪ್ರಾಯ ಬೇಡಿಕೆಗಳು ಉಟ್ಕೊಳ್ಳುತ್ತೆ. ಕೊನೆಗುಳಿಯೋದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಮಾತ್ರ. ನನಗೆ ಯಾಕೆ ಈ ಮಾತನ್ನು ಹೇಳ್ತಿದ್ಯಾ? ಇನ್ನೇನು ಅಂಕಲ್, ಆರ್ತಿ ಆಂಟಿ ಅಲ್ಲಿ 1000 ಕೆಲಸ ಬಿಟ್ಟು ನಿಮಗೋಸ್ಕರ ಓಡ್ ಬರ್ತಿದ್ದಾರೆ. ಆದರೆ ನಿಮಗೆ ಅವ್ರ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ. ನೀವು ಬರ್ದೇ ಇದ್ರೂ ಪರವಾಗಿಲ್ಲ ಅಂತ ಆರ್ತಿ ಆಂಟಿ ಅಲ್ಲಿ ಆರಾಮಾಗಿರ್ಬೋದಿತ್ತಲ್ಲ. ನೀವು ಈ ಮದುವೆಗೆ ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಅಲ್ವಾ ಅಂಕಲ್ ಆರ್ತಿ ಆಂಟಿ ಮದುವೆಯಲ್ಲಿ ಇನ್ವಾಲ್ವ್ ಆಗಿದ್ದು? ಅವ್ರಿಗೆಲ್ಲಿ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಅಂಕಲ್. ಅವತ್ತು ಆದಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಆರ್ತಿ ಆಂಟಿ ಕಪಾಳಕ್ಕೆ ಹೊಡೆದಿಲ್ವಾ? ಇವತ್ತು ಅದೇ ಆದಿ ನಿಮ್ಮನ್ನ ಅವಮಾನ ಮಾಡ್ತಾನೆ ಅಂದರೆ ಅವ್ರು ಸುಮ್ಮನೆ ಬಿಡ್ತಾರಾ ಅಂಕಲ್? ಹೆಂಡತಿ ಆದವಳು ಪ್ರತಿ ಕ್ಷಣ ತನ್ನ ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಂಕಲ್.